ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಓಂ ನಮಃ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಅವರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಮಗೆ ಅದೃಷ್ಟ ಸಿಗೋದಕ್ಕಿಂತ ಮುಂಚೆ ಅಥವಾ ಅದೃಷ್ಟ ಬರೋದಕ್ಕಿಂತ ಮುಂಚೆ ನಮ್ಮ ಜೀವನದಲ್ಲಿ ಸಿಗುವಂತಹ ಕೆಲವು ಸೂಚನೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗಾದರೆ ಆ ಸೂಚನೆಗಳು ಯಾವ್ಯಾವುದು ಅಂತ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವೀಕ್ಷಕರೇ, ನಮ್ಮ ಹಿರಿಯರು ಹೇಳುವ ರೀತಿ ನೋಡಿದರೆ ನಮಗೆ ಬಡತನ ಹೋಗಿ ಅದೃಷ್ಟ ಬರುವಂತಹ ಸಮಯದಲ್ಲಿ ದೇವರು ಹಾಗೂ ಪ್ರಕೃತಿ ಈ ಇಬ್ಬರಿಂದನೂ ಸಹ ನಮಗೆ ಕೆಲವು ಸೂಚನೆಗಳು ತಿಳಿಯುತ್ತವೆ. ಈ ಲಕ್ಷಣಗಳು ಅಥವಾ ಈ ಸೂಚನೆಗಳು ನಿಮ್ಮ ಸುತ್ತಮುತ್ತಲಲ್ಲಿ ನಿಮಗೆ ಕಾಣತೊಡಗಿದರೆ ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಕಷ್ಟದ ದಿನಗಳೆಲ್ಲ ಮಾಯವಾಗಿ ನಿಮ್ಮ ಸುಖದ ಕಾಲ ಹತ್ತಿರ ಬರುತ್ತಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಈಗ ಬಡತನ ಹೋಗುವ ಮೊದಲು ನಮಗೆ ಕಾಣಸಿಗುವಂತಹ 21 ಸೂಚನೆಗಳನ್ನು ನಾವು ನೋಡೋಣ. 1. ನಾವು ಕಳೆದುಕೊಂಡಿರುವಂತಹ ವಸ್ತುಗಳು ಸಿಗುವುದು. ನಾವು ಎಷ್ಟೋ ವರ್ಷಗಳ ಹಿಂದೆ ಕಳೆದುಕೊಂಡಿರುವಂತಹ ವಸ್ತು ನಮಗೆ ಇಂದು ಸಿಕ್ಕರೆ ನಮಗೆ ಅದೃಷ್ಟದ ಬಾಗಿಲು ನಮ್ಮ ಜೀವನದಲ್ಲಿ ತೆರೆಯುತ್ತಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಮನೆ ಸ್ವಚ್ಛವಾಗಿ ಕಾಣುವುದು. ಅಜಾಗರೂಕತೆಯಿಂದ ಮನೆ ತುಂಬ ಗಲೀಜಾಗಿ ಕಾಣುತ್ತಿರುವಂತಹ ಮನೆಯೂ ಸಹ ಇದ್ದಕ್ಕಿದ್ದ ಹಾಗೆಯೇ ತುಂಬ ಸ್ವಚ್ಛವಾಗಿ ತುಂಬ ಕಳೆಯಾಗಿ ಕಾಣುವುದೂ ಸಹ ಅದೃಷ್ಟದ ಲಕ್ಷಣವಾಗಿರುತ್ತದೆ. ನಾವು ಕಷ್ಟದಲ್ಲಿದ್ದಾಗ ಅನಿರೀಕ್ಷಿತವಾಗಿ ನಮಗೆ ಸಹಾಯ ದೊರಕುವುದು. ನಾವು ತುಂಬ ಕಷ್ಟದಲ್ಲಿದ್ದಾಗ ಯಾರೋ ತಿಳಿಯದಂತಹ ವ್ಯಕ್ತಿಯಿಂದ ನಮಗೆ ಒಂದು ಅನಿರೀಕ್ಷಿತವಾದಂತಹ ಸಹಾಯ ದೊರಕಿದರೆ ಅದು ಸಹ ನಮಗೆ ಅದೃಷ್ಟದ ಒಂದು ಸೂಚನೆಯನ್ನು ನೀಡುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ದೈವ ನಮ್ಮನ್ನು ಕೈ ಬಿಟ್ಟಿಲ್ಲ, ನಮ್ಮನ್ನು ಕೈ ಹಿಡಿದಿದ್ದಾನೆ ಎಂದು ಈ ಸೂಚನೆಯ ಮೂಲಕ ನಮಗೆ ತಿಳಿಯುತ್ತದೆ. ಮನಸ್ಸು ಹಗುರವಾಗುವುದು. ಹೌದು, ನಾವು ಎಷ್ಟೋ ವಿಚಾರಗಳನ್ನು ಎಷ್ಟೋ ಸಮಸ್ಯೆಗಳನ್ನು ನಮ್ಮ ಮನಸ್ಸಿನಲ್ಲಿ ನಮ್ಮ ತಲೆಯಲ್ಲಿ ಇಟ್ಟುಕೊಂಡು ಚಿಂತಿಸತೊಡಗಿರುತ್ತೇವೆ. ಆದರೆ ಇದ್ದಕ್ಕಿದ್ದ ಹಾಗೆಯೇ ನಮ್ಮ ಮನಸ್ಸು ಯಾವುದೇ ಚಿಂತೆ ಯಾವುದೇ ಸಮಸ್ಯೆಗಳಲ್ಲಿ ಹೋಗದೆ ನಮ್ಮ ಮನಸ್ಸು ಮತ್ತು ನಮ್ಮ ಏಕಾಗ್ರತೆ ಎರಡೂ ಸಹ ತುಂಬ ಶಾಂತವಾಗಿದೆ ಎಂದರೆ ಇದು ಸಹ ನಮಗೆ ಯಾವುದೋ ಒಂದು ಸಕಾರಾತ್ಮಕ ಶಕ್ತಿಯ ಆಗಮನವಾಗುತ್ತಿದೆ ಅಥವಾ ಅದೃಷ್ಟ ಬರುವ ಒಂದು ಸೂಚನೆಯಾಗಿದೆ ಎಂದು ನಾವು ತಿಳಿದುಕೊಳ್ಳಬೇಕು. ಕನಸಿನಲ್ಲಿ ಶುಭವಾಗುವಂತಹ ಕನಸುಗಳನ್ನು ಕಾಣುವುದು. ಹಸಿರು ಹೊಳೆಗಳು, ಎತ್ತರದ ಬೆಟ್ಟ ಅಥವಾ ಹಾರುತ್ತಿರುವ ಕನಸುಗಳು ಕಂಡರೆ ಇದು ಕೂಡ ಶುಭದ ಸಂಕೇತವಾಗಿರುತ್ತದೆ. ಬಿಳಿ ಹಕ್ಕಿ ಕಾಣುವುದು. ಬಿಳಿ ಎಂದರೆ ಶಾಂತಿ ಮತ್ತು ಒಂದು ಶುಭದ ಸಂಕೇತವನ್ನು ಸೂಚಿಸುತ್ತದೆ ಎಂದು ಎಲ್ಲರಿಗೂ ಸಹ ಗೊತ್ತು. ಬಿಳಿ ಹಕ್ಕಿ ಕಾಣುವುದು ಸಹ ಒಂದು ಅದೃಷ್ಟ ಬರುವ ಸೂಚನೆಯಾಗಿಯೇ ಇದೆ. ಧಾರ್ಮಿಕ ಅಥವಾ ಶುಭ ಚಿಹ್ನೆಗಳ ದರ್ಶನವಾಗುವುದು. ಸ್ವಸ್ತಿಕ ಅಥವಾ ದೀಪ ಇದೆಲ್ಲದರ ಒಂದು ದರ್ಶನವಾದರೆ ನಮಗೆ ಅದು ಸಹ ಒಂದು ಸಕಾರಾತ್ಮಕ ಶಕ್ತಿ ಆಗಮನವಾಗುತ್ತಿದೆ ಎಂಬುದರ ಒಂದು ಸೂಚನೆಯಾಗಿದೆ. ಮನೆಯ ಗಿಡಗಳು ತುಂಬ ಸೊಂಪಾಗಿ ಬೆಳೆಯುವುದು. ಹಸಿರು ಗಿಡಗಳು ತುಂಬ ಸೊಂಪಾಗಿ ತುಂಬ ಸಮೃದ್ಧಿಯಾಗಿ ಬೆಳೆದರೆ ಅದು ಸಹ ಈ ಅದೃಷ್ಟದ ಸೂಚನೆಯಾಗಿರುತ್ತದೆ. ಕಾಮನಬಿಲ್ಲು ಕಾಣುವುದು. ಮಳೆಯ ನಂತರ ಕಾಮನಬಿಲ್ಲು ಕಾಣುವುದು ಜೀವನದಲ್ಲಿ ಬಣ್ಣಗಳ ಒಂದು ಸೂಚನೆಯನ್ನು ನಮಗೆ ನೀಡುತ್ತದೆ. ಶುಭ ಧ್ವನಿಗಳು ಕೇಳಿಸುವುದು. ದೇವಸ್ಥಾನದ ಗಂಟೆ, ಭಜನೆ ಅಥವಾ ವೇದಪಾಠಗಳು ಕೇಳಿಸುವುದು ಸಹ ಅದರ ಸೂಚನೆಯಾಗಿ ಇದೆ. ಚಿಕ್ಕ ಮಕ್ಕಳು ನಗುವುದು. ಹೌದು, ಚಿಕ್ಕ ಮಗು ನಗುವುದು ಸಹ ಮನದ ಒಂದು ಶಾಂತಿ, ನೆಮ್ಮದಿ ಮತ್ತು ಸೌಭಾಗ್ಯದ ಸೂಚನೆಯನ್ನು ನೀಡುತ್ತದೆ. ಅಲಂಕೃತ ಮುತ್ತೈದೆಯ ಲಕ್ಷಣ. ಮಂಗಳ ವಸ್ತುಗಳಿಂದ ಅಲಂಕೃತವಾದ ಮುತ್ತೈದೆ ಸೌಭಾಗ್ಯ ಮತ್ತು ಸಮೃದ್ಧಿಗೆ ಸಂಕೇತವಾಗಿರುತ್ತಾಳೆ. ಚಿಕ್ಕ ಮೊತ್ತದ ಹಣ ಉಳಿಯುವುದು. ಚಿಕ್ಕ ಮೊತ್ತದ ಹಣ ಉಳಿತಾಯವಾದರೆ ಅದು ಹಣಕಾಸಿನ ಸಿದ್ಧಿ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ. ಹಳೆ ಸಾಲ ತೀರುವುದು. ಹೌದು, ಎಷ್ಟೋ ವರ್ಷಗಳಿಂದ ನಮಗೆ ತೀರಿಸಲಾಗದಂತಹ ಸಾಲಗಳು ಇದ್ದಕ್ಕಿದ್ದ ಹಾಗೆಯೇ ತೀರಿಸಲ್ಪಟ್ಟರೆ ಅದು ಸಹ ಇದರ ಸಂಕೇತವಾಗಿರುತ್ತದೆ.
ಆರೋಗ್ಯದಲ್ಲಿ ಸುಧಾರಣೆ. ಹೌದು, ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿರುವವರು ಇದ್ದಕ್ಕಿದ್ದ ಹಾಗೆಯೇ ತಮ್ಮ ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಅಥವಾ ಒಂದು ಸಕಾರಾತ್ಮಕ ಶಕ್ತಿಯಿಂದ ತುಂಬ ಆರೋಗ್ಯವಾಗಿ ಶಕ್ತಿಯಿಂದ ಇರತೊಡಗಿದರೆ ಅದು ಸಹ ಇದರ ಸಂಕೇತವಾಗಿರುತ್ತದೆ. ಸೂರ್ಯೋದಯ ನೋಡುವುದು. ಸುಂದರವಾದ ಸೂರ್ಯೋದಯ ಹೊಸ ಆರಂಭ, ಆಸೆ ಮತ್ತು ಬೆಳಕಿನ ಸೂಚನೆಯನ್ನು ನೀಡುತ್ತದೆ. ಶುಭ ಸುಗಂಧ ಅನುಭವವಾಗುವುದು. ಇದ್ದಕ್ಕಿದ್ದ ಹಾಗೆಯೇ ಶುಭ ಸುಗಂಧದ ವಾಸನೆ ಸಿಕ್ಕರೆ ಅದು ಕೂಡ ದೈವಿಕ ಶಕ್ತಿಯ ಶುಭ ಸೂಚನೆಯನ್ನು ನೀಡುತ್ತದೆ. ಹಾಲು ಉಕ್ಕುವುದು. ಹಾಲು ಉಕ್ಕುವುದು ಸಹ ಮನೆಗೆ ಯಾವಾಗಲೂ ದೈವಿಕ ಶಕ್ತಿ ಮತ್ತು ಹಣ, ಸಮೃದ್ಧಿ, ಆರೋಗ್ಯದ ಮತ್ತು ಐಶ್ವರ್ಯದ ಸಂಕೇತವನ್ನು ಸೂಚಿಸುತ್ತದೆ. ಅಗತ್ಯ ವಸ್ತುಗಳು ತುಂಬ ಸುಲಭವಾಗಿ ಸಿಗುವುದು. ಬೇಕಾದ ವಸ್ತುಗಳು ಸರಿಯಾದ ಸಮಯದಲ್ಲಿ ದೊರಕುವುದು ಸಹ ಜೀವನ ಸುಗಮವಾಗುವುದನ್ನು ಸೂಚಿಸುತ್ತದೆ. ಯಾರಾದರೂ ಸಿಹಿಯನ್ನು ತಿನ್ನಿಸುವುದು. ಯಾರಾದರೂ ಸಿಹಿಯನ್ನು ತಿನ್ನಿಸುವುದು ಸಹ ಶುಭ ಸಂಕೇತದ ಒಂದು ಸೂಚನೆಯನ್ನು ನೀಡುತ್ತದೆ. ಸ್ವಚ್ಛ ಹರಿಯುವ ನೀರನ್ನು ನೋಡುವುದು. ಹರಿಯುವ ನದಿ ಅಥವಾ ಹೊಳೆ ಬದುಕಿನಲ್ಲಿ ಹೊಸ ಆರಂಭವನ್ನು ಸೂಚಿಸುತ್ತದೆ. ಬಂಧುಗಳೇ, ಈ 21 ಸೂಚನೆಗಳು ನಿಮ್ಮ ಸುತ್ತಮುತ್ತ ಕಂಡುಬರುತ್ತಿದ್ದರೆ ಧೈರ್ಯವಾಗಿರಿ. ಯಾಕೆಂದರೆ ದೇವರು ನಿಮ್ಮ ಜೊತೆ ಇದ್ದಾನೆ. ದೇವರು ಎಂದೂ ಸಹ ನಿಮ್ಮನ್ನು ಕೈ ಬಿಟ್ಟಿಲ್ಲ. ನಿಮಗೂ ಸಹ ಮುಂದೆ ಒಳ್ಳೆಯ ಕಾಲಗಳು ಬರುತ್ತಿವೆ ಎಂದು ದೇವರು ನಿಮಗೆ ಈ ರೀತಿಯಾಗಿ ಸೂಚನೆಯನ್ನು ನೀಡುತ್ತಿದ್ದಾನೆ ಎಂದು ನೀವು ಅರ್ಥ ಮಾಡಿಕೊಂಡು ಧೈರ್ಯವಾಗಿ ಜೀವನವನ್ನು ಮುನ್ನಡೆಸಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.